ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂದ್ರೆ ಈ ಒಂದು 300 ರುಪೀಸ್ ಪರ್ಸನಲ್ ರೀಡಿಂಗ್ ನ ನೀವು ತಗೊಂಡು ಇವತ್ತೇ ನೀವು ಪೇ ಮಾಡ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು 300 ರುಪೀಸ್ ಆಫರ್ ಅಲ್ಲಿ ಅನ್ಲಿಮಿಟೆಡ್ ಕ್ವಶನ್ಸ್ ಕೇಳಬಹುದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು, ಎಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೇ ಒತ್ತು ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ 300 ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ. ಅಂಡ್ ಈ ಒಂದು 300 ರುಪೀಸ್ ಆಫರ್ ಜಸ್ಟ್ ಈ ಒಂದು ಮಂತ್ ಎಂಡ್ ವರೆಗೂ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ, ಯಾವಾಗ ನಿಮ್ ಜೊತೆಗೆ ಮಾತುಕತೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಸಾಕಷ್ಟು ಜನ ಕೇಳಿದ್ರಿ ಮ್ಯಾಮ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ, ಬ್ಲಾಕ್ ಮಾಡಿದ್ದಾರೆ, ಸೊ ಪದೇ ಪದೇ ಅನ್ಬ್ಲಾಕ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ, ಇದೇ ನಡೀತಾ ಇದೆ ನಿಮ್ಮಿಬ್ಬರ ಜೀವನದಲ್ಲಿ, ಯಾವಾಗ ಸ್ಟೇಬಲ್ ಕನೆಕ್ಷನ್ ಆಗತ್ತೆ ನಮ್ದು ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಅನ್ಬ್ಲಾಕ್ ಮಾಡ್ತಾರಾ, ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಸೊ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಕ್ಲಾರಿಟಿನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಡೆತ್ ಕಾರ್ಡ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಡೆತ್ ಕಾರ್ಡ್ ಇದೆ, 8 ಆಫ್ ವಾಂಡ್ ಇದೆ, 10 ಆಫ್ ಸೋರ್ಟ್ಸ್ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್, ಸಾರಿ ಏಸ್ ಆಫ್ ಪೆಂಟಿಕಲ್ಸ್, 7 ಆಫ್ ವಾಂಡ್, ಅದ್ರ ಜೊತೆಗೆ 6 ಆಫ್ ಪೆಂಟಿಕಲ್ಸ್. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ಮುಂದೆ ಬರುವಂತಹ ದಿನಗಳಲ್ಲಿ ಒಂದ್ ವ್ಯಕ್ತಿ ಅನ್ಬ್ಲಾಕ್ ಮಾಡ್ತಾರಾ ಅಂತ ಅಂದ್ರೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಓಪನ್ ಆಗುತ್ತೆ. ಸೊ ನ್ಯೂ ಬಿಗಿನಿಂಗ್, ನ್ಯೂ ಚಾಪ್ಟರ್ ಓಪನ್ ಆಗುತ್ತೆ, ಸೊ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಯಾವಾಗ ನಿಮ್ ಜೊತೆಗೆ ಕರೆಕ್ಟ್ ಆದಂತ ಒಂದು ಸ್ಟೇಬಲ್ ಆದಂತ ಕನೆಕ್ಷನ್ ಅಂಡ್ ಕಮಿಟ್ಮೆಂಟ್ ನಿಮ್ಗೆ ಕೊಡ್ತಾರೆ ಅಂತ ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗೆಟ್ ಅ ಲಾಟ್ ಆಫ್ ಕ್ಲಾರಿಟಿ ಅಬೌಟ್ ಯು ಅಂತ ಹೇಳ್ತೀನಿ. ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಅವರ ಲೈಫ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ನಡೀತಾ ಇದೆ, ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ನಡೀತಾ ಇದೆ. ಸೊ ಸದ್ಯಕ್ಕೆ ಇವಾಗ ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರಿಗೆ ಟೈಮ್ ಕೊಡೋದಿಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅಂಡ್ ನಿಮ್ಮ ಜೊತೆಗೆ ಕ್ಲಾರಿಟಿಯಿಂದ ಈ ಒಂದು ರಿಲೇಶನ್ಶಿಪ್ ನ ರನ್ ಮಾಡೋದಿಕ್ಕೆ ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಅವರಿಗೆ ಟೈಮ್ ಸಾಕಾಗ್ತಾ ಇಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತುಂಬಾನೇ ಅಚೀವ್ಮೆಂಟ್ ಕಡೆ ಗಮನ ಕೊಡ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಜಗಳ ಆಡೋದು ಬೇಡ ಅಂತ ಹೇಳಿ ಒಂದು ವ್ಯಕ್ತಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ ಬಿಟ್ರೆ ಇದ್ರಲ್ಲಿ ಯಾವುದೇ ರೀತಿ ಕೆಟ್ಟ ಇಂಟೆನ್ಷನ್ಸ್ ಇಲ್ಲ, ಅಥವಾ ನಿಮ್ಮಿಂದ ಸಪರೇಷನ್ ಆಗ್ಬೇಕು, ನಿಮ್ಮಿಂದ ದೂರ ಆಗ್ಬೇಕು, ಅಥವಾ ಬೇರೊಬ್ಬ ವ್ಯಕ್ತಿ ಜೊತೆಗೆ ಇರಬೇಕು ಅಂತ ಒಂದು ವ್ಯಕ್ತಿಗೆ ಏನು ಫೀಲಿಂಗ್ಸ್ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಹ್ಯಾವಿಂಗ್ ಲಾಟ್ಸ್ ಆಫ್ ಗ್ರೇಟ್ಫುಲ್ ಇನ್ ದಿಸ್ ಕನೆಕ್ಷನ್. ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿದೀರಾ, ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರಾ. ಸೊ ನೀವು ಅವ್ರದೇ ತಪ್ಪಿದ್ರು ಕೂಡ ನಂದೇ ತಪ್ಪು ಅಂತ ಹೇಳಿ ಸಾರಿ ಕೇಳಿ ನಿಮ್ ಮುಂದೆ ಒಂದು ಕನೆಕ್ಷನ್ ನ ತಗೊಂಡು ಹೋಗಿದ್ದೀರಾ. ಇದೆಲ್ಲಾನು ನೋಡ್ತಾ ನೋಡ್ತಾ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತದೆ ಇಂಥ ಒಳ್ಳೆ ಪಾರ್ಟ್ನರ್ ನ ಬಿಡಬಾರ್ದು ಅಂಡ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ನೀವು ಅವ್ರನ್ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಈ ಒಂದು ವ್ಯಕ್ತಿ ಅರ್ಥ ಆಗಿದೆ ಅವರ ಜೀವನದಲ್ಲಿ. ಸೊ ಡೆತ್ ಕಾರ್ಡ್ ಇದೆ. ನಿಮ್ಮ ಲೈಫ್ ಅಲ್ಲಿ ಇರುವಂತಹ ಎಲ್ಲಾ ನೆಗೆಟಿವ್ ವೈಬ್ರೇಷನ್ಸ್ ಆಗಿರ್ಬೋದು, ನೆಗೆಟಿವ್ ಎನರ್ಜೀಸ್, ಕಾರ್ಮಿಕ್ ಸೈಕಲ್, ಕಾರ್ಮಿಕ್ ಥಿಂಗ್ಸ್ ಎಲ್ಲಾನು ಕೂಡ ಎಂಡ್ ಆಗಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ, ಟ್ರಾನ್ಸಿಷನ್ ಆಗ್ತಾ ಇದೆ. ಸೊ ಮುಂದೆ ಲೈಫ್ ಅಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಇದನ್ನ ಅಟ್ರಾಕ್ಟ್ ಮಾಡ್ತಾರೆ, ಹ್ಯಾಪಿನೆಸ್, ರೊಮ್ಯಾನ್ಸ್, ನ್ಯೂ ಬಿಗಿನಿಂಗ್ಸ್ ಅಂಡ್ ನ್ಯೂ ಚಾಪ್ಟರ್. ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಮೊದ್ಲಿನ ತರ ಟೈಮ್ ಕೊಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ಅವ್ರು ಏನಕ್ಕೆ ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಜೊತೆಗೆ ಜಗಳ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳಿ ಬ್ಲಾಕ್ ಮಾಡಿದ್ದಾರೆ. ನಿಮ್ಮ ಜೊತೆಗೆ ಇವಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವರ ಲೈಫ್ ಅಲ್ಲಿ ಅವರ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಸದ್ಯಕ್ಕೆ ಅವ್ರಿಗೆ ಟೈಮ್ ಸಾಕಾಗ್ತಾ ಇಲ್ಲ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ವಿತಿನ್ 2-3 ವೀಕ್ಸ್ ಅಥವಾ 1 ವೀಕ್ ಒಳಗಡೆ ಅಥವಾ 15 ಡೇಸ್ ಒಳಗಡೆ ಒಂದು ಶಾರ್ಟ್ ಟೈಮ್ ಅಲ್ಲೇ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಇಂದ ತೆಗೆದು ಅನ್ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಮಾತಾಡ್ಬೇಕಾಗಿದೆ, ಯಾಕಂತಂದ್ರೆ 8 ಆಫ್ ವ್ಯಾಂಡ್ಸ್ ಇದೆ.
ನಿಮ್ಮಿಬ್ರ ಮಧ್ಯೆ ಏನಕ್ಕೆಲ್ಲ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟು ನನ್ನ ವ್ಯಕ್ತಿ ಹತ್ರ ಮಾತಾಡ್ಬೇಕು ಅಂತ ಒಂದ್ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅಂತ ಹೇಳ್ಬೋದು. ಸೊ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ನಿಮ್ಮ ಜೊತೆಗೆ ಒಂದು ವ್ಯಕ್ತಿ ಮಾತಾಡಿ ಅಭ್ಯಾಸ ಆಗೋಗಿತ್ತು, ಒಂದು ರೊಟೀನ್ ಆಗೋಗ್ಬಿಟ್ಟಿತ್ತು. ಸೊ ಇತ್ತೀಚೆಗೆ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಜಗಳ ಮಾಡ್ತಾ ಇದ್ರ, ಆರ್ಗ್ಯುಮೆಂಟ್ ಮಾಡ್ತಾ ಇದ್ರ. ಆ ಆರ್ಗ್ಯುಮೆಂಟ್ ತುಂಬಾ ಎಕ್ಸ್ಟೆಂಡ್ ಆಗಿ ಹೋಗ್ತಾ ಇದ್ದಿದ್ದಕ್ಕೇನೆ ಈ ಒಂದು ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ. ಸೊ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡ್ಬೇಕು. ನಾನು ಯಾಕೆ ಈ ತರ ಮಾಡ್ತಾ ಇದ್ದೀನಿ, ಯಾಕೆ ನಾನು ನಿಮ್ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಯಾಕೆ ನಿಮ್ ಜೊತೆಗೆ ನಾನು ಮೊದ್ಲಿನ ತರ ಬೆರೆಯೋದಿಕ್ ಆಗ್ತಾ ಇಲ್ಲ, ಪ್ರತಿಯೊಂದೂ ಕೂಡ ಈ ಒಂದು ವ್ಯಕ್ತಿಗೆ ಬಿಡಿಸಿ ಹೇಳೋಣ ಅಂತ ಹೇಳಿ ಒಂದು ವ್ಯಕ್ತಿ ನಿರ್ಧಾರ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ವಿತ್ ಇನ್ 20 ಡೇಸ್ ಅಥವಾ 15 ಡೇಸ್, 1 ವೀಕ್, 2 ವೀಕ್ಸ್ ಆರ್ 2-3 ವೀಕ್ಸ್ ಒಳಗಡೆ ಈ ಒಂದು ವ್ಯಕ್ತಿ ಅನ್ಲಾಕ್ ಮಾಡಿ ನಿಮ್ಮನ್ನ ಮೀಟ್ ಮಾಡೋರು ಇದಾರೆ ಅಂತ ಹೇಳ್ಬೋದು. ಸೊ ತುಂಬಾ ತಿಂಗಳುಗಳಾಗಿದೆ, ದಿನಗಳಾಗ್ತಾ ಬರ್ತಾ ಇದೆ ನಿಮ್ಮ ವ್ಯಕ್ತಿನ ನೀವು ಮೀಟ್ ಮಾಡಿ ಮಾತಾಡಿ. ಸೊ ಸರಿಯಾಗಿ ಒಂದು ವ್ಯಕ್ತಿ ಕೈಗೆ ಸಿಗ್ತಾ ಇಲ್ಲ, ತುಂಬಾ ಟ್ರಾವೆಲಿಂಗ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ತುಂಬಾನೇ ಪ್ರೆಷರ್ ಅಲ್ಲಿ ಇದ್ದಾರೆ ಈ ಒಂದು ವ್ಯಕ್ತಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ ಅ ಬ್ರೇಕ್. ಸೊ ತುಂಬಾ ಟ್ರಾವೆಲಿಂಗ್ ಮಾಡ್ತಿದ್ದಾರೆ, ಕೆಲಸದ ಕಡೆ ತೊಡಗಿಸ್ಕೊಂಡಿದ್ದಾರೆ, ತುಂಬಾನೇ ಫೋಕಸ್ಡ್ ಆಗಿದ್ದಾರೆ. ಸೊ ದಿಸ್ ಪರ್ಸನ್ ನೀಡ್ ಸಮಥಿಂಗ್ ಬ್ರೇಕ್. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ದಟ್ ದಿಸ್ ಪರ್ಸನ್ ಇಸ್ ವಾಂಟ್ಸ್ ಟು ಬಿ ವಿತ್ ಯು, ಬಟ್ ಅವ್ರ ಕಡೆ ಅವರ ಲೈಫ್ ಅಲ್ಲಿ ಆ ಒಂದು ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಜೊತೆಗೆ ಇದ್ದು. ಸೊ ಯಾಕಂದ್ರೆ ಅವರ ಕರಿಯರ್ ಅಲ್ಲಿ ಬಿಸಿ ಇದ್ದಾರೆ, ಕರಿಯರ್ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಆಗ್ತಾ ಇರುತ್ತೆ, ಫ್ಯಾಮಿಲಿ ಇಶ್ಯೂಸ್ ಆಗ್ತಾ ಇರುತ್ತೆ, ಅಥವಾ ಎಲ್ಲ ಮಾಡಿದ್ರು ಮೀಟಿಂಗ್ ಡಿಸ್ಕಷನ್ಸ್ ಅಂತ ಹೇಳಿ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಇದೆಲ್ಲ ಅವ್ರ ಲೈಫ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬಿಸಿ ಅಂಡ್ ಆಕ್ಯುಪೈಡ್ ಇನ್ ದೇರ್ ವರ್ಕ್. ಸೊ ತುಂಬಾ ಆಕ್ಯುಪೈಡ್ ಆಗಿದ್ದಾರೆ. ಸೊ ನಿಮ್ಗೆ ಅನ್ಸ್ಬೋದು ಏನ್ 1 minute to 2 minutes ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ವಾ, ನಮ್ಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದ್ರೂ ಮಾಡ್ಬೋದಲ್ವಾ ಅಂತ ನೀವು ಅನ್ಕೋಬಹುದು. ಬಟ್ ಅಷ್ಟು ಸುಲಭ ಇದ್ದಿದ್ರೆ ವೈ ದಿಸ್ ಪರ್ಸನ್ ಇಸ್ ಇಗ್ನೋರಿಂಗ್ ಆರ್ ಅವಾಯ್ಡಿಂಗ್ ಯು. ಸೊ ಯಾಕೆ ಅವ್ರು ನಿಮ್ಮನ್ನ ಇಗ್ನೋರ್ ಅಂಡ್ ಅವಾಯ್ಡ್ ಮಾಡ್ತಾ ಇದ್ರು. ಸೊ ಇಗ್ನೋರ್ ಅಂಡ್ ಅವಾಯ್ಡ್ ಏನಕ್ಕೆ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಮಾಡ್ತಾ ಇಲ್ಲ, ಅದು ನಿಮಗ್ ಅನ್ನಿಸ್ತಾ ಇದೆ, ಅಯ್ಯೋ ನನ್ನ ಪಾರ್ಟ್ನರ್ ನನ್ನ ಮೊದ್ಲಿನ ತರ ಮಾತಾಡ್ಸ್ತಾ ಇಲ್ಲ, ಇವ್ರಿಗೆ ನನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು, ಪ್ರೀತಿ ಇಲ್ಲ, ಯಾರೋ ಸಿಕ್ಕಿಬಿಟ್ಟಿದ್ದಾರೆ, ಯಾರೋ ಅವ್ರ ಜೊತೆಗೆ ಮೂವ್ ಮಾಡ್ತಿದ್ದಾರೆ, ಅದಕ್ಕೆ ಇವ್ರು ನನ್ನ ಜೊತೆಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಬಿಕಾಸ್ ಆಫ್ ನೆಗೆಟಿವಿಟಿ, ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರೋದಕ್ಕೆ ನಿಮಗೆ ನೆಗೆಟಿವ್ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ದೇರ್ ಇಸ್ ನೋ ಥರ್ಡ್ ಪಾರ್ಟಿ ಅಸೋಸಿಯೇಷನ್. ಅಲ್ಲರಿ ನಿಮ್ಗೆ ಈ ಒಂದು ವ್ಯಕ್ತಿ ಟೈಮ್ ಕೊಡಕ್ಕೆ ಇಲ್ಲ, ಅವ್ರು ಹೆಂಗೆ ಬೇರೆಯವ್ರ ಜೊತೆಗೆ ಆಕ್ಯುಪೈಡ್ ಆಗ್ಬಿಡ್ತಾರೆ. ಸೊ ದಿಸ್ ಇಸ್ ಅ ಮಿತ್. ಸೊ ಈ ಒಂದು ನೆಗೆಟಿವ್ ಇಂದ, ಗೊಂದಲಗಳಿಂದ, ಕನ್ಫ್ಯೂಷನ್ ಗಳಿಂದ ಆಚೆಗೆ ಬನ್ನಿ. ಸೊ ಮುಂದೆ ಒಂದು ವ್ಯಕ್ತಿ ನಿಮಗೆ ಮೊದ್ಲಿನ ತರ ಟೈಮ್ ಕೊಡ್ತಾರೆ. ಒಂದು ಲಾಂಗ್ ಟರ್ಮ್ ಕಮಿಟೆಡ್ ರಿಲೇಶನ್ಶಿಪ್ ಈ ಒಂದು ವ್ಯಕ್ತಿ ನಿಮಗೆ ಕೊಡ್ಬೇಕು ಅಂತ ಅಂದ್ರೆ ದಿಸ್ ಪರ್ಸನ್ ನೀಡ್ ಟೈಮ್. ಸೊ ಸ್ವಲ್ಪ ಪೇಷನ್ಸ್ ಇಂದ ಇದ್ದು ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ಸ್ತಾ ಇದೆ ನನ್ನ ಪಾರ್ಟ್ನರ್ ನನ್ನ ಬಿಲೀವ್ ಮಾಡಲ್ಲ, ಭರವಸೆ ಇಲ್ಲ ನನ್ನ ಮೇಲೆ, ಅವ್ರಿಗೆ ನಂಬಿಕೆ ಇಲ್ಲ. ಸೊ ಅವ್ರಿಗೆ ನನ್ನ ಮೇಲೆ ತುಂಬಾ ಅನುಮಾನ ಪಡ್ತಾ ಇದಾರೆ, ಡೌಟ್ ಪಡ್ತಾ ಇದಾರೆ. ಸೊ ಯಾಕೆ ಡೌಟ್ ಪಡ್ತಿದ್ದಾರೆ, ನಾನು ಯಾವ ತರ ಮಾಡ್ತಾ ಇದ್ದೀನಿ, ಸೊ ನಮ್ಮಿಬ್ಬರ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ವರ್ಕ್ ಮಾಡ್ತಾ ಇದ್ದೀನಿ, ಸೇವಿಂಗ್ಸ್ ಮಾಡ್ಬೇಕು ಅಂತ ಇದ್ದೀನಿ. ಸೊ ಒಂದ್ ಒಳ್ಳೆ ಲೈಫ್ ನ ನಾನ್ ಕೊಟ್ರೆ ಅಲ್ವಾ ನನ್ನ ವ್ಯಕ್ತಿ ನನ್ನ ಜೊತೆಗೆ ಸಂತೋಷವಾಗಿರೋದು ಅಂತ ಹೇಳಿ ಈ ಒಂದು ವ್ಯಕ್ತಿ ಬ್ಯುಸಿ ಆಗಿದ್ದಾರೆ. ಬಟ್ ಇನ್ ದ ಸೇಮ್ ಟೈಮ್ your people are thinking like negative about that person. ಸೊ ಇದು ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸೊ ನನ್ನ ಇಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿರೋರು, ಇಷ್ಟೇ ನನ್ನ ಅರ್ಥ ಮಾಡ್ಕೊಂಡಿದ್ದು, ನಾನು ಅವ್ರ ಜೊತೆಗೆ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂತ ಹೇಳಿ ಯಾಕೆ ಇವರು ನನ್ನ ಮೇಲೆ ಬೇಜಾರಾಗಿದ್ದಾರೆ, ಯಾಕೆ ಇವರು ನಮ್ಮನ್ನ ಕೋಪ ಮಾಡ್ಕೊಂಡಿದ್ದಾರೆ, ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಬಟ್ ಈ ಒಂದು ವ್ಯಕ್ತಿಗೂ ಕೂಡ ಬೇಜಾರಾಗ್ತಾ ಇದೆ, ಹರ್ಟ್ ಆಗ್ತಾ ಇದೆ. ಸೊ ನಾನು ಇವ್ರಿಗೆ ನೋವು ಮಾಡ್ತಾ ಇದ್ದೀನಿ, ಬೇಜಾರ್ ಮಾಡ್ತಾ ಇದ್ದೀನಿ, ಪದೇ ಪದೇ ಅವರು ನನ್ನಿಂದ ಹರ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ಅಷ್ಟೇ ನೋವಿದೆ. ಬಟ್ ಇವಾಗ ಏನು ಮಾಡಕ್ಕಾಗಲ್ಲ, ಅವರ ಒಂದು ಕೆಲಸ ಡಿಮ್ಯಾಂಡ್ ಮಾಡ್ತಾ ಇದೆ ಟೈಮ್ ಕೊಡು ಅಂತ. ಅದಕ್ಕೆ ಅವರು ಅವರ ಕೆಲಸದಲ್ಲಿ ತೊಡಗಿಸ್ಕೊಂಡು ಟೈಮ್ ತಗೊಳಕ್, ನಿಮಗ್ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಸೊ ನಿಮ್ಮ ಜೊತೆಗೆ ಮಾತಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ ಅಂತ ಅಂದ್ರೆ ಅವ್ರೇನು ನಿಮ್ಮನ್ನ ಮರ್ತಿಲ್ಲ, ನೆನ್ಪೇ ಬರೋದಿಲ್ಲ ಅಂತಲ್ಲ. ಡೆಫಿನೆಟ್ಲಿ ಒಂದ್ ವ್ಯಕ್ತಿಗೆ ನಿಮ್ಮ ನೆನಪಾಗತ್ತೆ, ನಿಮ್ಮ ಯೋಚನೆಗಳಲ್ಲಿ ಅವ್ರು ಇರ್ತಾರೆ. ಟೈಮ್ ಖಂಡಿತ ಒಂದ್ ವ್ಯಕ್ತಿ ನಿಮ್ಮನ್ನ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೋತಾರ ಅಂದ್ರೆ ಈ ಒಂದು ಕ್ಷಣದಲ್ಲಿ ಒಂದ್ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಬಂದಾಗೆಲ್ಲ ಏನಾದ್ರೂ ಒಂದು ಅವ್ರ ಲೈಫ್ ಅಲ್ಲಿ ಅಡ್ಡ ಬರ್ತಾ ಇರುತ್ತೆ, ಕೆಲಸ ಬರುತ್ತೆ, ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ, ಅಥವಾ ಈ ತರದೊಂದು ಗೂಗಲ್ ಮೀಟಿಂಗ್ ಅದ್ರದೆಲ್ಲ ಅವ್ರಿಗೆ ಸರ್ಕಮ್ಸ್ಟೆನ್ಸಸ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇದೆ ಜೀವನದಲ್ಲಿ. ಬಟ್ ಎಲ್ಲಾನು ಹೇಳ್ಕೊಳಕ್ ಆಗಲ್ಲ. ಸೊ ವೆನ್ ವಿ ಆರ್ ಇನ್ ಅ ರಿಲೇಶನ್ಶಿಪ್ ನಾವ್ ಅದನ್ನೇ ತಪ್ಪು ಮಾಡೋದು. ಸೊ ಪ್ರತಿಯೊಂದೂ ನಮ್ಮ ಪಾರ್ಟ್ನರ್ ನಮ್ಮ ಹತ್ರ ಹೇಳ್ಕೊಂಡ್ಬಿಡ್ಬೇಕು, ಸೊ ಎಲ್ಲಾನು ನಮ್ಮ ಹತ್ರ ಮಾತಾಡ್ಬಿಡ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಆ ಒಂದು ವ್ಯಕ್ತಿ ಎಲ್ಲಾರು ಹೇಳ್ಕೊಬೇಕು ಅಂತ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನ್ಗೂ ಕೂಡ ಪ್ರೈವಸಿ ಅಂತ ಇದ್ದೇ ಇರುತ್ತೆ. ಸೊ
ಸೊ ದಿಸ್ ಪರ್ಸನ್ ನೀಡ್ ಲಾಟ್ ಆಫ್ ಟೈಮ್. ಸೊ ಅನ್ಬ್ಲಾಕ್ ಅಂತೂ ಮುಂದೆ ಬರುವಂತ ದಿನಗಳಲ್ಲಿ ಮಾಡ್ತಾರೆ, ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ. ಸೊ ನಿಮ್ಮಿಬ್ರು ಮಧ್ಯೆ ಇರುವಂತಹ ಎಲ್ಲ ಆರ್ಗ್ಯುಮೆಂಟ್, ಜಗಳ ಅದೆಲ್ಲಾನು ಕೂಡ ಸಾರ್ಟ್ ಔಟ್ ಆಗಿ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ ಅಂಡ್ ಒಂದೊಳ್ಳೆ ಲೈಫ್ ನಿಮ್ದಾಗತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿರಿ, ವೇಟ್ ಮಾಡಿ, ಇಟ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.